ಧಾರವಾಡ ಸೈಡ್ ನವಲೂರು ಅಂತ ಹೇಳಿ ಬರುತ್ತಲ್ಲ ಆ ಊರಿಂದ ನಾನು ಬಿಲಾಂಗ್ ಆಗೋದು. ಸೊ ನನ್ನ ಎಜುಕೇಷನ್ ಡಿಪ್ಲೊಮಾ ಕಂಪ್ಲೀಟ್ ಆಗಿತ್ತು. ಸೊ ಈಗ ಎಷ್ಟೋ ಜನ ನೀವು ಥಿಂಕ್ ಮಾಡ್ತಿರ್ತೀರಿ, ನಾ ಈ ಬಿಸ್ನೆಸ್ ಮಾಡಬೇಕಾ ಮಾಡಬಾರ್ದ, ಮಾಡಿದ್ರೆ ಏನಾಗ್ತೈತೆ ಅಂತೇಳಿ ಮುಂಚೆ ಎಲ್ಲ ಯೋಚನೆ ಮಾಡ್ತೀರಿ. ಇಲ್ಲಿ ಕುಂತವ್ರ ಮೈಂಡ್ ಒಳಗೂ ಇರ್ತೈತಿ ನಾವು ಈ ಬಿಸ್ನೆಸ್ ಮಾಡಬೇಕಾ ಮಾಡಬಾರ್ದ ಅಂತೇಳಿ ಈ ಥರ ಯೋಚನೆ ಇರ್ತೈತಿ ನಿಮ್ಮ ಮೈಂಡ್ ಒಳಗೆ. ಸೊ ಅದನ್ನೆಲ್ಲ ತೆಗೆದು ಹಾಕ್ರಿ. ಯಾಕಂದ್ರೆ ನಾನು ನಿಮ್ಮ ಮುಂದೆ ಈ ಥರ ನಿಂತು ಮಾತಾಡತ್ತೇನೆ ಅಂತಂದ್ರೆ ಅದಕ್ಕೆ ಇದೇ ಕಂಪ್ನಿನ ಕಾರಣ, ಇದೇ ಆಪರ್ಚುನಿಟಿನ ಕಾರಣ. ಸೊ ಈ ಆಪರ್ಚುನಿಟಿನ ಎಷ್ಟು ಟೈಮ್ಸ್ ಹೇಳಿದ್ರು ಸಾಕಾಗಿಲ್ಲ. ಯಾಕಂದ್ರೆ ನನಗೆ ಈಗ ನೀವು ಒಂದು ಅಚೀವ್ಮೆಂಟ್ ನೋಡತ್ತೀರಿ, ನನಗೆ ಅಚೀವ್ಮೆಂಟ್ಗಳ ಸುರಿಮಳೆನೇ ಆಗೈತಿ. ಸೊ ನಾನು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು 2 ವರ್ಷ ಆಯಿತು. ಸೊ ಮುಂಚೆ ಕಾಲೇಜ್ ಕಲಿತಾ ಮಾಡ್ತಾ ಇದ್ದೆ. ಸೊ ಪಾರ್ಟ್ ಟೈಮ್ ಆಗಿ ಮಾಡ್ತಾ ಕಾಲೇಜ್ ಕಲ್ಕೊಂತಾನೆ ಇದೇ ಬಿಸ್ನೆಸ್ ಒಳಗೆ ನಾನು ಟ್ರಿಪ್ ಆಫರ್ಸ್ ಎಲ್ಲ ನಾನು ಜಾಯ್ನ್ ಆಗಿದ್ದು ರೊಕ್ಕ ಬರ್ತಿದೆ ಅಂತ ಹೇಳಿ ನಾನು ಜಾಯ್ನ್ ಆಗಿದ್ದಲ್ಲ. ಇದ್ರೊಳಗೆ ಟ್ರಿಪ್ ಎಂಜಾಯ್ಮೆಂಟ್ ಐತಿ, ನಾವು ಕಲಿಬಹುದು ಅಂತ ಹೇಳಿ. ಸೊ ನನಗೆ ಈಗ ಇಷ್ಟು ನಿಂತು ಮಾತಾಡತ್ತೇನೆ ಅಂತಂದ್ರೆ ಅದಕ್ಕೆ ಇದೇ ಕಂಪ್ನಿನ ಕಾರಣ. ಫಸ್ಟ್ ಇಲ್ಲಿ ಇಂಪ್ರೂವ್ಮೆಂಟ್ ಆಗೋದಂದ್ರೆ ಸ್ಟೇಜ್ ಕರೇಜ್. ಸೊ ಈಗ ಎಷ್ಟೋ ಜನ ಸ್ಟೂಡೆಂಟ್ನವರು ಇದಾರೆ ಈ ಗ್ರೂಪ್ ಒಳಗೆ, ಆಮೇಲೆ ಹೌಸ್ ವೈಫ್ಸು ಇದಾರೆ. ಸೊ ಎಲ್ಲರಿಗೂ ಸ್ಟೇಜ್ ಕರೇಜ್ ಬೇಕಾಗ್ತೈತಿ. ಸೊ ಇಲ್ಲಿ ಫ್ರೀಯಾಗಿ ನಾವು ಸ್ಟೇಜ್ ಕರೇಜ್ನ ಕಲಿಬಹುದು. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ನಾನು. ಸೊ ಆಮೇಲೆ ಟ್ರಿಪ್ ಆಫರ್ಸ್, ಇದ್ರೊಳಗೆ ಯಾವೆಲ್ಲ ಟ್ರಿಪ್ ಬಂದವಲ್ಲ ಎಲ್ಲ ಟ್ರಿಪ್ನು ನಾನು ಕ್ವಾಲಿಫೈ ಮಾಡ್ಕೊಂಡಿನಿ. ಒಂದು ಟ್ರಿಪ್ಪು ನಾನು ಇದುವರೆಗೂ ಒಂದು ಟ್ರಿಪ್ಪು ನಾನು ಮಿಸ್ ಮಾಡ್ಕೊಂಡಿಲ್ಲ. ಸೊ ಲೋಕಲ್ ಟ್ರಿಪ್ಪು ಕ್ವಾಲಿಫೈ ಮಾಡ್ಕೊಂಡೇನೆ. ಆಮೇಲೆ ಡೆಲ್ಲಿ, ಆಗ್ರಾ, ಮನಾಲಿ ಈ ಥರ ಎಲ್ಲ ಬೇರೆ ಟ್ರಿಪ್ಪಿಗೆಲ್ಲ ಹೋಗಿ ಬಂದೀನಿ. ನೆಕ್ಸ್ಟ್ ಈಗ ಇಷ್ಟೆಲ್ಲ ಮಾಡ್ಬೇಕಂತ ನಮ್ಮ ಮನೆ ಒಳಗೂ ಸ್ಟಾರ್ಟಿಂಗ್ ಬ್ಯಾಡ ಅಂದಿದ್ರೆ, ಈಗ ನಿಮ್ಮ ಮನೆ ಒಳಗೆ ಎಷ್ಟು ಜನ ನಿಮ್ಮ ಹಸ್ಬೆಂಡ್ ಬ್ಯಾಡ ಅಂದಿರ್ತಾರೆ, ಆಮೇಲೆ ನಿಮ್ಮ ಮಕ್ಕಳು ಎಜುಕೇಟೆಡ್ ಇರ್ತಾರೆ, ಅವ್ರು ಏನಂದಿರ್ತಾರೆ, ಇಂಥದೆಲ್ಲ ಏನು ಮಾಡ್ತೀವಿ ಬಿಡ್ಬೇ, ಇಂಥದೆಲ್ಲ ಏನು ಮಾಡಕ್ಕೆ ಹೋಗಿ ಬ್ಯಾಡಕ್ಕ ಅದಕ್ಕೆ ಇದು ಅಂತ ಹೇಳ್ತಿರ್ತಾರೆ. ಆದ್ರೆ ಇದು ಬೇಕಾಗೈತಿ, ನಿಮ್ಮ ಲೈಫಿಗೆ ಭಾಳ ಯೂಸ್ ಐತಿ. ಆಮೇಲೆ ಇಲ್ಲಿ ನಾವು ಒನ್ ಟೈಮ್ ಇಲ್ಲಿ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಿ ಪ್ರಾಡಕ್ಟ್ಸ್ ನಮ್ಮ ಮನೆ ಒಳಗೂ ಯೂಸ್ ಆಗುತ್ತೆ. ಆಮೇಲೆ ಇಷ್ಟೆಲ್ಲ ಆಪರ್ಚುನಿಟಿ ನಂಗೆ ಸಿಕ್ಕೈತಿ. ಸೊ ಇನ್ನೂ ನಾನು ಮುಂದೆ ಬೇರೆ ಇದ್ರೊಳಗೆಲ್ಲ ಅಚೀವ್ಮೆಂಟ್ ಮಾಡ್ತೀನಿ. ಇದು ಸೆಕೆಂಡ್ ಮೊಬೈಲ್ ಅಚೀವ್ಮೆಂಟ್, ಒಂದೇದಂತ ತಿಳ್ಕೊಬೇಡ್ರಿ, ಇದು 2ನೇ ಮೊಬೈಲ್ ಅಚೀವ್ಮೆಂಟ್ ಅಂತ. ಆಮೇಲೆ ಇದ್ರೊಳಗೆ ಗೋಲ್ಡ್ ತೊಗೊಂಡಿನಿ. ಎಷ್ಟೋ ಜನ ಹೆಣ್ಮಕ್ಳಿಗೆ ಗೋಲ್ಡ್ ತೊಗೋಬೇಕಂತ ಆಸೆ ಇರ್ತೈತಿ. ನಂದ ಓನ್ ಇನ್ಕಮ್ಲೆ ನಾನು ಇದ್ರೊಳಗೆ ಗೋಲ್ಡ್ ಅಚೀವ್ಮೆಂಟ್ ಮಾಡಿದ್ದೆ. ಆಮೇಲೆ ಇವತ್ತೇನು ನಾನು ಫೋನ್ ತೊಗೊಂಡೇನಲ್ಲ, ಇದು EMI ಮಾಡಿದ್ದಲ್ಲ, ಫುಲ್ ಕ್ಯಾಶ್ ಕೊಟ್ಟ ನಾನು ಇವತ್ತೇನು ಮಾಡೀನಿ, ಫೋನ್ ತೊಗೊಂಡೇನಿ. ಆಮೇಲೆ ಇದಕ್ಕೆ ಹಾಕ್ಸುವಂಥ ಕರೆನ್ಸಿನೂ ನಂದ. ಯಾವುದೋ ನಮ್ಮ ಮನೆ ಒಳಗೆ ನಮ್ಮ ಅಪ್ಪಾರ್ದ, ನಮ್ಮ ಅವ್ವಾರ್ದ, ನಮ್ಮ ಅಕ್ಕಾರ್ದ ಯಾರು ಇಸ್ಕೊಳ್ಳಂಗಿಲ್ಲ. ಇದು ಹಾಕ್ಸು ಕರೆನ್ಸಿನೂ ನಂದ. ಆಮೇಲೆ ಮುಂದೆ ಏನೆಲ್ಲ ಅಚೀವ್ಮೆಂಟ್ ಮಾಡ್ತೀನಿ, ಏನೆಲ್ಲ ತೊಗೊಂತೀನಲ್ಲ, ನಂದ ರೊಕ್ಕದಲ್ಲೇ ಆಗಿರ್ತೈತಿ. ಸೊ ಇಷ್ಟೆಲ್ಲ ನಾನು ಮಾಡ್ತೇನೆ ಅಂತಂದ್ರೆ ಇಲ್ಲಿ ಕುಂತವ್ರಿಗೂ ಪಾಸಿಬಲ್ ಐತಿ. ಇಲ್ಲ ಅಂತ ಹೇಳಿ ಮೈಂಡ್ ಒಳಗಿದ್ದೀವಿ ಇದು ಏನಾಕೈತಿ ಏನಂತ. ಅದಕ್ಕೆ ನಾನು ಏನಂತ ಹೇಳಿದ್ರೆ ಎಲ್ಲರೂ ಬಿಲು ಇಟ್ಕೊಂಡು ವರ್ಕ್ ಮಾಡ್ರಿ. ಆಗಲೇ ಸರ್ ಹೇಳಿದ್ರೆ 4 B's ಅಂತ ಹೇಳಿ. ಸೊ ನಾವು ಮಾಡ್ಬೇಕಾದ್ರೆ ಕೆಲಸ ಆಲ್ರೆಡಿ ಸೆಟೆಡ್ ಐತಿ ಬಿಸ್ನೆಸ್. ನಾವು ಮಾಡ್ಬೇಕಾದ್ರೆ ಇರೋವಂಥದ್ದು ಏನು ಹೇಳ್ರಿ, ನಂಬಿಕೆ ಇಟ್ಕೊಂಡು ಕೆಲಸ ಮಾಡಿ, ನಂಬಿಕೆ ಇಟ್ಕೊಂಡು ವರ್ಕ್ ಮಾಡಿ. ಥ್ಯಾಂಕ್ ಯು.